ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇರುವಂಥದ್ದು. ಈ ಸಿನಿಮಾದಲ್ಲಿ ತನ್ನದೇ ಚಾಪುಣ್ಯತೆಯಿಂದ ಆ್ಯಕ್ಟ್ ಮಾಡಿರುವಂತಹ ಪ್ರತಾಪ್ ನಾರಾಯಣ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಪಾತ್ರದ ಬಗ್ಗೆ, ಈ ಸಿನಿಮಾದ ಒಂದಷ್ಟು ಎಕ್ಸ್ಪೀರಿಯನ್ಸ್ ಬಗ್ಗೆ ಅವ್ರ ಹತ್ರನೇ ಕೇಳ್ಕೊಂಡು ಹೋಗೋಣ ಬನ್ನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮಾರ್ಕ್ ಅಂತ ಬಂದಾಗ, ಈ ಹಿಂದೆ ನಾವೆಲ್ಲ ಗಣಿತದಲ್ಲೆಲ್ಲ ಮಾರ್ಕ್ಸ್ ಪಡಿಬೇಕು ಅಂತ ಕಷ್ಟಪಡ್ತಾ ಇದ್ವಿ. ಸೊ ಮಾರ್ಕ್ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇದೆ? ಈ ಸಿನಿಮಾಲಿ ನಾನು ನರೇನ್ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ತುಂಬ ಡೇರಿಂಗ್ ಕ್ಯಾರೆಕ್ಟ್ರು, ಯಾರಿಗೂ ಭಯ ಪಡಲ್ಲ. ಆಮೇಲೆ ಸುದೀಪ್ ಸರ್ ಏನು ಹೇಳ್ತಾರೆ ಅದೇ ಒಂಥರ ವೇದ ವಾಕ್ಯ ಥರ. ಲೈಕ್ ಅವರಲ್ಲಿ 500 ಜನ ಇದ್ದಾರೆ, ಹೋಗೋರ ಮಧ್ಯದಲ್ಲಿ ಏನು ನಡೀತಿದೆ ಹೇಳು ಅಂದ್ರೇನು ಆ ಥರ ಒಂಥರ ಡೇರಿಂಗ್ ಕ್ಯಾರೆಕ್ಟರು. ಸೊ ಇಷ್ಟೇ ಹೇಳಬಲ್ಲೆ, ಯಾಕಂದ್ರೆ ನಾನು ಈಗಲೇ ಹೇಳ್ಬಿಟ್ರೆ ನಿಮ್ಗೆ ನಾಳೆ ಸಿನಿಮಾ ನೋಡ್ಬೇಕಂದ್ರೆ ಮಜಾ ಹೋಗುತ್ತೆ. ತುಂಬ ಒಂಥರ ಸೀರಿಯಸ್ ಕ್ಯಾರೆಕ್ಟರ್, ಅಟ್ ದ ಸೇಮ್ ಟೈಮ್ ಒಂದು ಡಾರ್ಕ್ ಹ್ಯೂಮರ್ ಇದೆ ನನ್ನ ಕ್ಯಾರೆಕ್ಟ್ರಲ್ಲಿ. ಲೈಕ್ ತುಂಬ ಸೀರಿಯಸ್ ಫೇಸ್ ಇಟ್ಕೊಂಡು ಕಾಮಿಡಿ ಮಾಡಿದ್ದೀನಿ ಒಂದೆರಡು ಸೀನಲ್ಲಿ ಯೋಗಿ ಬಾಬು ಅವ್ರ ಜೊತೆಲಿ. ಸೊ ಫಸ್ಟ್ ಟೈಮ್ ನನಗೂ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್. ಸೊ ನೀವು ನೋಡ್ಬಿಟ್ಟು ನೀವು ಹೇಳಬೇಕು ಹೇಗಿದೆ ಅಂತ. ಖಂಡಿತ, ನೀವು ಅದೇ ಅಂದ್ರಲ್ಲ, ನಿಮಗೂ ಕೂಡ ಹೊಸ ಎಕ್ಸ್ಪೀರಿಯನ್ಸ್, ನಮಗೂ ಕೂಡ ಅಷ್ಟೇ. ಈ ಹಿಂದೆ ಎಲ್ಲ ನಾವು ಹೀರೋ ಆಗಿ ನೋಡಿದೀವಿ, ವಿಲನ್ ಆಗಿ ನೋಡಿದ್ವಿ, ಈಗ ಕಾಮಿಡಿ ಆಗು ನೋಡ್ಬೋದಾ ಅಂತ. ಓಕೆ, ಅಂದರೆ ಕಾಮಿಡಿ ಅಂದರೆ ಫೇಸ್ ಹಿಂಗೆ ಇರುತ್ತೆ, ಡೈಲಾಗ್ ಮಾತ್ರ ಒಂಥರ ಕಾಲಿಳಿತಾರೆ ಗೊತ್ತಾ. ಸೊ ಆ ಥರ ಯೋಗಿ ಬಾಬು ಅವ್ರ ಜೊತೆ ಕಾಂಬಿನೇಷನ್ ಇದೆ, ಅದು ತುಂಬ ಚೆನ್ನಾಗಿ ಬಂದಿದೆ. ಸೊ ಅದು ಹೇಳ್ಬಿಟ್ರೆ ಮಜಾ ಹೋಗ್ಬಿಡತ್ತ ಸೀನ್ ನೋಡ್ತೀರಿ. ನೀವು ಯೋಗಿ ಬಾಬು ಅವ್ರದ್ದು ಸುಮಾರು ಸಿನಿಮಾ ನೋಡಿರ್ತೀರಾ. ಆ ಸಿನಿಮಾಲಿ ಅವ್ರು ಒಂಥರ ಹೀರೋ ಕ್ಯಾರೆಕ್ಟ್ರು ಅಥವಾ ಸಪೋರ್ಟಿಂಗ್ ಏನು ಇರ್ತಾರೆ, ಒಂದು ಸೀರಿಯಸ್ ಹಿಂಗೆ ಇರ್ತೀನಿ ನಾನು. ಡೈಲಾಗ್ ಹೇಳ್ಬೇಕಾದ್ರೆ ಓಕೆ ಬ್ರೋ, ಆಯಿತು ಬ್ರೋ, ಆ ಥರ ಒಂಥರ ವ್ಯಂಗ್ಯವಾಗಿ ಅವ್ರನ್ನ ಹಾಡ್ಕೊಳ್ಳೋ ಥರ ಒಂದು ಆ ಪೋರ್ಷನಲ್ಲಿ. ಲೈಕ್ ಒಂದು ಜನಕ್ಕೆ ಮಧ್ಯದಲ್ಲಿ ಒಂದು ರಿಫ್ರೆಶಿಂಗ್ ಥರ ಯೋಗಿ ಬಾಬು ಕ್ಯಾರೆಕ್ಟರ್ ಬಂದಿದ ತಕ್ಷಣ ಅಲ್ಲೊಂಥರ ಜನ ನಗಕ್ಕೆ ಶುರು ಮಾಡ್ತಾರೆ. ಸೊ ಯಾಕಂದರೆ ಸಿನಿಮಾ ತುಂಬ ಸೀರಿಯಸ್ ಆಗಿ ಹೋಗ್ತಿರುತ್ತೆ, ಮಧ್ಯದಲ್ಲಿ ಈ ಥರ ಎಲ್ಲ ಹ್ಯೂಮರ್ ಆಗಿ ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡ್ಕೊಂಡವ್ರು ಅದನ್ನು. ನನಗೆ ಅವ್ರ ಕತೆ ಹೇಳಬೇಕಂದ್ರೆ, ಸರ್ ಡಾರ್ಕ್ ಕಾಮಿಡಿ ಇದೆ ಅಂದರು. ಸರ್ ನನ್ನ ಲೈಫಲ್ಲಿ ನಾನು ಡಾರ್ಕ್ ಕಾಮಿಡಿ ಎಲ್ಲ ಮಾಡಿಲ್ಲ. ಏನಿಲ್ಲ ಸರ್, ಮಾಡಿ ನೀವು, ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸನ್ನು. ಆ್ಯಂಡ್ ಅಗೇನ್ ಆರ್ಟಿಸ್ಟ್ಗೆ ಪ್ರತಿ ಸಿನಿಮಾ ಮಾಡಬೇಕಂದ್ರೂ ಏನೋ ನಾವು ಒಂದು ಹೊಸದಾಗಿ ಟ್ರೈ ಮಾಡಬೇಕು. ಆ್ಯಂಡ್ ನನಗೆ ತುಂಬಾ ಒಂಥರ ಥ್ರಿಲ್ ಮಾಡ್ತು. ನಾನು ಅದು ಮಾಡ್ತಿರ್ಬೇಕಾದ್ರೆ ಎಂಜಾಯ್ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ರಿ. ಆ್ಯಂಡ್ ಯೋಗಿ ಬಾಬು ಅವ್ರನ್ನ ಗೊತ್ತು ನಿಮಗೆ, ಅವ್ರ ಸೆನ್ಸ್ ಆಫ್ ಹ್ಯೂಮರ್ ನೆಕ್ಸ್ಟ್ ಲೆವೆಲ್ ಇದೆ. ಏನೋ ಸಡನ್ನಾಗಿ ಅವರೇ ಅಲ್ಲಿ ಏನೋ ಇಂಪ್ರೂವೈಸ್ ಮಾಡಿದ್ರು, ಏನೋ ಅಂತೀನಿ ಅವಾಗ ಜಿಮ್ಮೆಲ್ಲ ಮಾಡ್ತೀಯ ವೇಸ್ಟ್ ಬಾಡಿನ ನೀನು ಅಂತಾರೆ. ಸೊ ಆ ಥರ ಏನೋ ಒಂಥರ, ಸೊ ಆ ಥರ ಬಟ್ ನೋಡಿದ್ರೆ ಅವ್ರನ್ನ ನಾವು ಟ್ರ್ಯಾಪ್ ಮಾಡ್ತಾ ಇರ್ತೀವಿ. ಆ ಥರ ಒಂದು ಚೆನ್ನಾಗಿದೆ, ಒಂದು ಹ್ಯೂಮರಸ್ ಆಗಿ ತುಂಬ ಕ್ಯೂಟ್ ಆಗಿದೆ ಅದು ಎಪಿಸೋಡ್. ಎಸ್, ಅದೇ ಹೇಳ್ದಂಗೆ 2010ರಲ್ಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಇಲ್ಲಿ ತನಕ ತಗೊಂಡ್ರೆ ಇದೊಂದು ನಾನ್ ಆಫ್ ಡಿಫ್ರೆನ್ಸ್ ಅನ್ಬೋದು. ಒಂದಷ್ಟು ಪಾತ್ರಗಳಲ್ಲಿ ಒಂದೊಂದು ಥರ ವಿಭಿನ್ನತೆ ನೋಡ್ಬೋದು. ಸೊ ಈ ಪಾತ್ರವನ್ನು ಎಷ್ಟು ವಿಭಿನ್ನತೆ ಕಾಣ್ಬೋದು ಅನ್ನುವಂಥದ್ದು? ಲೈಕ್ ಐ ಸೆಡ್, ತುಂಬ ಸೀರಿಯಸ್ ಕ್ಯಾರೆಕ್ಟ್ರು, ಕಣ್ಣಲ್ಲೇ ಮಾತಾಡೋವಂಥ ಒಂದು ಪಾತ್ರ. ಇಲ್ಲಿ ತೀರಾ ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಅದೆಲ್ಲ ಏನಿಲ್ಲ. ಒಬ್ಬ ಪೊಲೀಸ್ ಆಫೀಸರ್, ಯಾಕಂದರೆ ಯೂಶ್ವಲಿ ಪೊಲೀಸ್ ಆಫೀಸರ್ದು ಬಾಡಿ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಒಂಥರ ಸ್ಟಿಫ್ ಆಗಿರುತ್ತೆ, ತೀರಾ ಕೈ ಎತ್ತೋದು ಇದೆಲ್ಲ ಮಾಡಲ್ಲ. ಆ್ಯಂಡ್ ಅಗೇನ್ ಚಾಲೆಂಜಿಂಗ್ ಇತ್ತು ನಮ್ಗೆ, ಯಾಕಂದರೆ ಒಂಥರ ಮೈ ಕಟ್ಟಾಕ್ದಂಗಿತ್ತು, ಹಿಂಗೆ ಇರಬೇಕು ಅಂತ. ಆ್ಯಂಡ್ ಅಗೇನ್ ಸುದೀಪ್ ಸರ್ಗೆ ಈ ವಿಷಯದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಡೇ ಶೂಟಲ್ಲಿ ಏನಾಯಿತು, ನಾವು ಬಂದು ಸುದೀಪ್ ಸರ್ಗೆ ರಿಪೋರ್ಟ್ ಮಾಡೋ ಒಂದು ಸೀನ್ ಇರುತ್ತೆ. ನಾನು ಬಂದುಬಿಟ್ಟು ಸರ್ ಅಂದ್ಬಿಟ್ಟು ಹಿಂಗೆಲ್ಲ ಡೈಲಾಗ್ ಹೊಡಿತೀನಿ. ಆಮೇಲೆ ಅವ್ರು ಹೇಳಿದ್ರು, ಸಿನಿಮಾ ಪೂರ್ತಿ ಹಿಂಗೆ ಇರ್ತೀಯ ಕೈ ಕಟ್ಕೊಂಡು ಅಂದರು. ಸರ್ ಅರ್ಥ ಆಗಿಲ್ಲ ಅಂದೆ. ಅಲ್ಲ, ಈಗೆಲ್ಲ ನಾವೆಲ್ಲ ಸಸ್ಪೆಂಡ್ ಪೊಲೀಸ್, ಈಗ ನೀವೆಲ್ಲ ನನ್ನ ಜೊತೆಲಿ ಬಂದು ಮಾಡ್ತಿದ್ರೆ ನಮಗೊಂದು ಬಾಂಡಿಂಗ್ ಇದೆ. ಸೊ ನೀನು ಎಷ್ಟು ಫ್ರೀ ಆಗಿರ್ತೀಯ ಅಷ್ಟು ಫ್ರೀ ಆಗಿರು, ಕೈನ ಹಿಂಗೆ ಯೂಸ್ ಮಾಡ್ಕೋ, ಫ್ರೀ ಆಗಿರು. ಪೂರ್ತಿ ಸಿನಿಮಾ ನೀನು ನನ್ನ ಹತ್ರ ಪ್ರತಿ ಸರಿ ಮಾತಾಡೋ ನೀನು ಕೈ ಹಿಂಗೆ ಇಟ್ಕೊಂಡು ಚೆನ್ನಾಗಿರಲ್ಲ ಅದು ಅಂದರು. ನನಗೆ ಹಂಗೆ ಅಂದಿದ ತಕ್ಷಣ ಮೈಯಲ್ಲಿ ರಜನಿಕಾಂತ್ ಸರ್ ಎಲ್ಲರೂ ಬಂದರು, ಕೈ ಹಿಂಗೆಲ್ಲ ಅಂದ್ಕೊಂಡು ಏನೋ ನಾವು ಮಾಡಿದ್ದೀನಿ. ಸೊ ಇಟ್ಸ್ ಫನ್, ಇಟ್ ವಾಸ್ ಫನ್. ಬಹುಶಃ ಅವ್ರು ಕೊಟ್ಟಂಥ ಒಂದು ಕಾನ್ಫಿಡೆನ್ಸು, ಒಂದು ಲೀನಿಯನ್ಸ್. ಒಬ್ಬರು ಸೀನಿಯರ್ ಅಂತ ಇದ್ದಾಗ, ಯಾಕಂದರೆ ನಾವೆಲ್ಲ ಅವ್ರನ್ನ ನೋಡ್ಕೊಂಡು ಬೆಳೆದಿರೋರು ನಾವು. ಸಡನ್ನಾಗಿ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡುವಾಗ ಆ ಒಂದು ಕಾನ್ಷಿಯಸ್ನೆಸ್ ಇರುತ್ತೆ, ಒಂದು ಮಾಡಬೇಕು, ಐ ಶುಡ್ ಗಿವ್ ಮೈ ಬೆಸ್ಟ್ ಶಾಟ್, ಅವರಿಂದ ಶಬಾಷ್ ಅನ್ಸ್ಕೊಬೇಕು ಅನ್ನೋದು ಒಂದು ತಲೆಯಲ್ಲಿರುತ್ತೆ. ಬಟ್ ನಾನು ಅಲ್ಲಿ ಹೋದಾಗ ಫಸ್ಟ್ ಡೇ ಅವ್ರು ಎಷ್ಟು ಲೈಟಾಗಿ ನರ್ವಸ್ ಆಗಿದ್ದೆ ನಾನು. ಸೊ ಅವರು ಎಷ್ಟು ಕ್ಯೂಟಾಗಿ ಎಲ್ಲ ನಾವು ಆರ್ಟಿಸ್ಟ್, ನಾವು ನಮ್ಮ ಟೀಮ್ ಅವ್ರು ಏನಿದೆ, ಫಸ್ಟ್ ಸೀನೇ ಸರ್ ಜೊತೆ ಇದ್ದಂಥ ಒಂದು ಕಾಂಬಿನೇಷನ್. ಎಲ್ಲರೂ ಬಂದು ರಿಪೋರ್ಟ್ ಮಾಡ್ತೀರಿ ಸರ್ಗೆ ಈ ಥರ ಅಂತ. ದೆನ್ ಆಮೇಲೆ ಸುದೀಪ್ ಸರು ಎಲ್ಲರೂ ನನ್ನ ಕತೆ ಕೇಳಿದ್ರ ಅಂದರು. ಅವಾಗ ಸರ್ ಅದೇ ನನ್ನ ಭಾಗದ್ದು ಹೇಳಿದ್ರು. ಯಾಕಂದರೆ
ಇಷ್ಟು ಜನ ಕತೆ ಹೇಳ್ಬೇಕು ಸರ್, ಆ್ಯಂಡ್ ಮೋರ್ ಓವರ್ ನಮಗೆ ಟೈಮ್ ಇರಲಿಲ್ಲ. ಇವಾಗ ನಾನು ಅದನ್ನು ಯೋಚನೆ ಮಾಡ್ಬೇಕು. ನಾನು ಯೂಶ್ವಲಿ ಯಾವುದೇ ಸಿನಿಮಾ ಮಾಡೋಕ್ಕಾದ್ರೆ ಫುಲ್ ಕತೆ ಕೇಳ್ತೀನಿ. ಬಟ್ ಇಲ್ಲಿ ನಾನು ಡೈರೆಕ್ಟ್ರ್ ಪಾಯಿಂಟ್ ಆಫ್ ವ್ಯೂನು ನೋಡಬೇಕು. ಏನಕ್ಕೆ ಸುದೀಪ್ ಸರ್ ಪ್ರಾಮಿಸ್ ಮಾಡಿಬಿಟ್ಟವ್ರೆ December 25th ನಾವು ಬರ್ತಾ ಇದ್ದೀರಿ ಅಂತ. ಸೊ ಇಲ್ಲಿ ಬಂದು ನಾನು ಪ್ರತಿಯೊಬ್ಬರು ಆರ್ಟಿಸ್ಟು ನಾವು ನಮ್ಮ ಕತೆ ಹೇಳಿ ಅಂದರೆ ದಿಸಕ್ಕೆ ಅವ್ರಿಗೆ 2 hour 3 hour ಟೈಮ್ ಹೋಯಿತು ಅಂದರೆ ಪಾಪ ಅವ್ರಿಗೆ ಎಷ್ಟೊಂದು ಪ್ಲ್ಯಾನಿಂಗ್ ಇತ್ತು. ಸೊ ಆ ಟೈಮಲ್ಲಿ ನಾನು ಐ ಕಾಂಟ್ ಟೆಲ್ ದಿಸ್ ಟು ಸುದೀಪ್ ಸರ್, ಅಣ್ಣ ಅದೇ ಹಿಂಗೆ ಟೈಮ್ ಪಾಪ ಅವರು ತುಂಬ ರಶಲ್ಲಿದ್ರು, ಯಾಕಂದ್ರೆ ಬರ್ತಾಯಿದ್ರು ಇವರು ಬರ್ತಾಯಿದ್ರು. ಆ್ಯಂಡ್ ಮೋರ್ ಓವರ್ ಅಣ್ಣ ನೀವು ರೆಫರ್ ಮಾಡಿರೋದು ಈ ಸಿನಿಮಾಗೆ. ಆ್ಯಕ್ಚುಲಿ ನಾನು ತುಂಬ ಖುಷಿಯಿಂದ ಹೇಳ್ಕೊಳ್ತೀನಿ, ಸುದೀಪ್ ಸರ್ ರೆಫರ್ ಮಾಡಿದ್ರು ಈ ಸಿನಿಮಾಗೆ. ನಾನು ಅವಾಗ ಹೇಳಿದೆ, ನೀವು ರೆಫರ್ ಮಾಡಿರೋದಲ್ಲಣ್ಣ, ಆಬ್ವಿಯಸ್ಲಿ ಒಳ್ಳೆ ಪಾತ್ರನೇ ಇರುತ್ತೆ ಅಂದೆ. ಹಂಗಿದ್ರೆ ನೀನು ನಾಳೆನೇ ಹೋಗ್ಬಿಡು, ನಿನಗೆ ಹಂಗಾದ್ರೆ ನನ್ನ ಮೇಲೆಲ್ಲ ನೀನು ಹಾಕ್ಬೇಡ ಅಂದರು. ಈಗ ಒಂದು ಕಾನ್ಫಿಡೆನ್ಸ್, ಇವಾಗ ಒಬ್ಬರು ಸೀನಿಯರು ನಿಮಗೆ ನಂಬಿ ಈ ಪಾತ್ರ ಪ್ರತಾಪ್ಗೆ ಮಾಡಿಸು ಅಂದಾಗ ಒಂದು ನಂಬಿಕೆ ಇರುತ್ತೆ. ಸರ್ ನಾನು ಅದು ಹೇಳಿದೆ, ಯುವರ್ ಫ್ರೀ ಟು ವಾಕ್ ಪ್ರತಾಪ್ ಅಂದರು. ಅದೆಲ್ಲ ನನ್ನ ಮೇಲೆ ಹಾಕ್ಬಿಡಪ್ಪ, ನೀನು ಕೇಳಬೇಕು ಆ್ಯಸ್ ಎನ್ ಆರ್ಟಿಸ್ಟ್, ಇಟ್ಸ್ ಯುವರ್ ಡ್ಯೂಟಿ. ನೀನು ಸಿನಿಮಾದು ಫುಲ್ ಸ್ಟೋರಿ ಕೇಳಬೇಕು. ಸ್ಟೋರಿ ಕೇಳಿದಾಗ ನಿನಗೇನಾಗುತ್ತೆ, ಯು ವಿಲ್ ಗೆಟ್ ಅ ಆರ್ಕ್, ಏನು ನಡೀತಿದೆ ಆ್ಯಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸಿ ದಟ್ ಹೆಲ್ಪ್ ಮಿ ಅ ಲಾಟ್. ಸೊ ತುಂಬ ಒಂದು ಡೇರಿಂಗ್ ಸೀನ್ಸ್ ಎಲ್ಲ ಇತ್ತು. ಆ ಸೀನ್ ಮಾಡ್ತಿರ್ಬೇಕಾದ್ರೆ ನನಗೆ ಎಷ್ಟು ಈಸಿ ಆಗೋಯ್ತು ಅಂದರೆ, ಬಿಕಾಸ್ ಕತೆ ಗೊತ್ತಿತ್ತು ನನ್ನ ಸರೌಂಡಿಂಗ್ ಏನಾಗ್ತಿದೆ ಅಂತ. ಆ್ಯಂಡ್ ಅಗೇನ್ ಆ ವಿಷಯಕ್ಕೆ ನಾನು ಸುದೀಪ್ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರಿ. ನೀವು ಕಂಡಂತೆ ಸುದೀಪ್ ಸರ್ ಅವ್ರನ್ನ ಪ್ರೀತಿನ ನೋಡಿದ್ದೀರಾ, ಹಾಗೆ ಅವರ ಕೋಪವನ್ನು ನೋಡಿದ್ದೀರಾ. ಸೊ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ರು ಅನ್ನೋ ಈ ಸೆಟ್ಟಲ್ಲಿ ನಾನು ಅವ್ರು ಕೋಪ ಮಾಡ್ಕೊಂಡಿದ್ದೆ ನೋಡಿಲ್ಲ ನಾನು. ತುಂಬ ಜೋವಿಯಲ್ ಆಗಿದ್ರು. ಅಂದರೆ ಪ್ರತಿದಿನ ನಾವು 3 ಕಾಲ್ ಶೀಟ್ ಮಾಡ್ತಾಯಿದ್ರಿ. ಆ 3 ಕಾಲ್ ಶೀಟಲ್ಲಿ ಹೆಂಗಿರೋದಂದರೆ, ಒಬ್ಬೊಬ್ಬರು ಆರ್ಟಿಸ್ಟು ಒಂದೊಂದು ಟೈಮ್ ಇರೋದು. ಸೊ ಇವರು ಹೇಳೋರು, ಇವಾಗ ಪ್ರತಾಪ್ದು ಶೂಟಿಂಗ್ಲ ಅವ್ನಿಗೋಗಿ ರೆಸ್ಟ್ ಮಾಡೋಕ್ಕೆ ಹೇಳಿ. ಬಟ್ ಅವ್ರು ಅಲ್ಲೇ ಇರೋರು, ಕ್ಯಾರವ್ಯಾನಲ್ಲಿ ಇರೋರು. ಬೆಳಗ್ಗೆ 6:30 ಬರೋರು. ಬೆಳಗ್ಗೆ 7 ಗಂಟೆಗೆ ಅಂದರೆ 6:30 ಬಂದು ರೆಡಿ ಆಗ್ಬಿಟ್ಟು ಕುತ್ಕೊಂಡಿರೋರು. ಅಲ್ಲಿ ಬಂದು ಸುದೀಪಣ್ಣ ಬಂದವರ ಆಲ್ರೆಡಿ ಇದ್ದಾರೆ ಅನ್ನೋರು. ನಮ್ಗೆ ಅದೊಂಥರ ಪ್ರೆಷರ್. ನಾವೇನೋ 5 ನಿಮಿಷ ಬಂದರೆ ನಾವು ಪದರ್ಗುಟ್ಬಿಡ್ತಾಯಿದ್ರಿ, ಅಯ್ಯೋ ಅವರೇ ಬಂದ್ಬಿಟ್ಟವ್ರು, ನಾವು ಲೇಟ್ ಆದರೆ ಚೆನ್ನಾಗಿರಲ್ಲ ಅಂತ. ಯಾ ಅಗೇನ್ ಈಗ ಅವ್ರು ಕೊಟ್ಟಂಥ ಒಂದು ಮಾತಿಗೆ ಅವ್ರು ರಿಲ್ಯಾಕ್ಸ್ ಆಗಿಲ್ಲ ಎಲ್ಲೂ. ಅದು ನಮ್ಮನ್ನೆಲ್ಲ ಡ್ರೈವ್ ಮಾಡ್ತು. ಅಂದರೆ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಲೇಬೇಕು. ನಮ್ಮ ವಿಜಯ್ ಸರ್ ಎಷ್ಟು ಚಂದ ಪ್ಲ್ಯಾನ್ ಮಾಡಿದ್ರು ಅಂದರೆ, ದಿಸಕ್ಕೆ ಒಂದು 23 ಜನ ಆರ್ಟಿಸ್ಟು, ಬ್ಯಾಕ್ಗ್ರೌಂಡಲ್ಲೂ ಒಂದು 500 ಜನ. ಸೊ ಇಟ್ಸ್ ನಾಟ್ ಈಸಿ ಟು ಹ್ಯಾಂಡಲ್, ಆಯಿತಾ. ಎಷ್ಟು ಆರ್ಗನೈಸ್ಡ್ ಆಗಿತ್ತು ಅಂದರೆ, ನಮಗೆ ಒಂದು ದಿವಸನೂ ನಾವು ಆ ಸೀನ್ ಕಂಪ್ಲೀಟ್ ಮಾಡಿಲ್ಲ ಅನ್ನೋ ಥರ ಆಗಿಲ್ಲ. ಸೊ ಏನೇನು ಪ್ಲ್ಯಾನ್ ಮಾಡಿದ್ರು ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಲಾಸ್ಟ್ 4 months ನಮ್ಮ DOP ಟೀಮ್ ಅವರಾಗಿರ್ಬೋದು, ನಮ್ಮ ಚಂದ್ರಣ್ಣ ಅವ್ರ ಟೀಮು, ಪ್ರೊಡಕ್ಷನ್ ಅವರು, ಅವ್ರಿಗೆ ದೇ ಆರ್ ದ ರಿಯಲ್ ಹೀರೋ ಆಫ್ ದಿಸ್ ಮೂವಿ. ಬಿಕಾಸ್ ಆ 4 ತಿಂಗಳಲ್ಲಿ ಅವ್ರ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಸಿನಿಮಾ ಚೆನ್ನಾಗಿ ಬರಬೇಕು, ಸುದೀಪ್ ಸರ್ ಕೊಟ್ಟಿರುವಂಥ ಮಾತಿಗೆ ನಾವು ಉಳಿಸ್ಕೊಬೇಕು ಅನ್ನೋ ಒಂದೇ ಕಾರಣಕ್ಕೆ ಪ್ರತಿಯೊಬ್ಬರು ಅಷ್ಟು ಕಷ್ಟಪಟ್ಟವ್ರೆ. ಸೊ ಆ್ಯಕ್ಚುಲಿ ದೇ ಆರ್ ದ ರಿಯಲ್ ಹೀರೋ. ಅವರ ಸ್ಯಾಕ್ರಿಫೈಸ್ ಮುಂದೆ ನಮ್ಗೆ ಆರ್ಟಿಸ್ಟ್ ನಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಇರ್ತಾ ಇತ್ತು. ಇವಾಗ ಬೇರೆಯವ್ರದ್ದು ನಡೀತಿದ್ರೆ ನನಗೆ 1-2 hour ಟೈಮ್ ಸಿಗೋದು. ಬಟ್ ಮಜಾ ಏನಂದರೆ, ನಾವು ಯಾರು ಕ್ಯಾರವನಲ್ಲಿ ಹೋಗಿ ಕುತ್ಕೊಳ್ತಾ ಇರಲಿಲ್ಲ, ಅಲ್ಲೇ ಕುತ್ಕೊಂಡು ಸುದೀಪ್ ಸರ್ ನಮ್ಮ ಜೊತೆ ಬಂದುಬಿಟ್ಟು ಹಂಗೆ ತಮಾಷೆ ಮಾಡಿಕೊಂಡು ಜೋವಿಯಲ್ ಆಗಿ ಇಟ್ ವಾಸ್ ಫನ್. ನಮ್ಗೆ ಆ 4 ತಿಂಗಳು ಹೋದಾದ್ಮೇಲೆ ಒಂಥರ ಎಲ್ಲರೂ ಲಾಸ್ಟ್ ಡೇ ಆಫ್ ಶೂಟಿಂಗ್ ಎಲ್ಲರೂ ಮಂಕಾಗ್ಬಿಟ್ರಿ ನಾವು. ಸರ್ ಏನು ಸರ್ ನೆಕ್ಸ್ಟು 4 ತಿಂಗಳು ಹಿಂಗೆ ಟ್ರಾವೆಲ್ ಮಾಡಿದ್ರಿ, ಇವಾಗ ಸಡನ್ನಾಗಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಚೆನ್ನಾಗಿತ್ತಿದ್ದು ಒಂಥರ ಫೀಲ್ ಆಗ್ತಿದೆ, ಎಮೋಷ್ನಲ್ ಆಗಿಬಿಟ್ರಿ ಎಲ್ರೂ. ಮತ್ತು ಈ ಥರ ಇಟ್ ವಾಸ್ ಎಕ್ಸ್ಪೀರಿಯನ್ಸ್. ಈ ಥರ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಸಿಗಲ್ಲ. ಬಹುಶಃ ನಾನು ಅದೃಷ್ಟವಂತ ಅಂದರೆ ತಪ್ಪಾಗಲ್ಲ. ಈ ಒಂದು ಕೇಸ್ ಸ್ಟಡಿ ಥರನೇ ಮಾಡಿಬಿಟ್ಟವ್ರೆ ನಮ್ಮ ಸುದೀಪ್ ಸರ್. ಅವರು ಕೊಟ್ಟಂಥ ಮಾತಿಗೆ ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಆ್ಯಕ್ಚುಲಿ ಹ್ಯಾವ್ ಟು ಥ್ಯಾಂಕ್ ನಮ್ಮ ಪ್ರೊಡ್ಯೂಸರ್ ಸತ್ಯಜ್ಯೋತಿ ಮೂವೀಸ್. ಯಾಕಂದರೆ ಅವರು ಯಾವುದೇ ಒಂದು ವಿಷಯದಲ್ಲಿ ಎಲ್ಲೂ ಕೊರತೆ ಏನೂ ಮಾಡಿಲ್ಲ. ನಿಮಗಿದು ಬೇಕಾ, 5 ಗಾಡಿ ಬೇಕಾ, 10 ಗಾಡಿ ಕಳಿಸೋರು, 500 ಜನ ಬೇಕಾ, 1000 ಜನ ಕಳಿಸೋರು. ಆಮೇಲೆ ಟೈಮ್ ಸರ್ ನಮ್ಮಗಳಿಗೆ ಊಟ ತಿಂಡಿ ಆಗಲಿ ಏನೂ ಕಡಿಮೆ ಆಗಿಲ್ಲ. ಅಷ್ಟು ಚೆನ್ನಾಗಿ ನೋಡಿಕೊಂಡು ತುಂಬ ಸ್ವೀಟಾಗಿ ನಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ರು. ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಮೂವಿ. ನೀವಾಗಲೇ ಹೇಳಿದ್ರಿ ಸುದೀಪ್ ಸರ್ ಅವರಿಂದ ಈ ಸಿನಿಮಾ ಬಂದಿದ್ದು ಅಂತ ಹೇಳಿ. ಮೊದಲನೇದಾಗಿ ಕತೆ ಕೇಳಿದಾಗ ನಿಮಗೆ ಹೇಗೆ ಅನ್ನಿಸ್ತು, ನಾನು ಮಾಡಬಲ್ಲೆ ಅಂತ ಅನ್ನಿಸ್ತಾನೆ? ಒಂದು ಚಾಲೆಂಜಿಂಗ್ ಇತ್ತು. ಸೊ ಹೆಂಗೆ ಹ್ಯಾಂಡ್ಲು ಮಾಡೋದು ಏನು ಅಂತ. ಬಟ್ ನನ್ನ ಇಲ್ಲಿ ಮೇನ್ ಮಾಡೋದಕ್ಕೆ ಕಾರಣನೂ ನಮ್ಮ ತಾಯಿದೊಂದು ಆಸೆ ಇತ್ತು. ಸೊ ಸುದೀಪ್ ಸರ್ ನಾನು CCL ಮುಖಾಂತರದಿಂದ ಪರಿಚಯ. ಆಲ್ಮೋಸ್ಟ್ ನನಗೆ ಸುದೀಪ್ ಸರ್ ಒಂದು 15 ವರ್ಷ ಪರಿಚಯ. ನಮ್ಮ ತಾಯಿ ಯಾವಾಗಲೂ ಕೇಳೋರು, ಸುದೀಪ್ ಸರ್ ನಿನಗೆ ಪರಿಚಯ ಅಲ್ವಾ,
ಅವ್ರ ಜೊತೆ ಒಂದು ತಮ್ಮನ ಪಾತ್ರ ಮಾಡು. ನನ್ನ ಮಮ್ಮಿ ಹಂಗೆಲ್ಲ ಕೇಳೋಕ್ಕಾಗಲ್ಲ ಮಮ್ಮಿ, ಸರ್ ನಿಮ್ಮ ಜೊತೆ ಒಂದು ತಮ್ಮನ ಪಾತ್ರ ಕೊಡಿ ಅಂತಲ್ಲ. ಅವ್ರಿಗೆ ಅದು ಕೇಳಿ ಚೆನ್ನಾಗಿರ ಪಾಪ ತಾಯಿ ಅದು ಆ ಪ್ರೀತಿ ಇರುತ್ತಲ್ಲ, ಅವರೆಲ್ಲ ಬಿಗ್ ಬಾಸಲ್ಲಿ ನೋಡಿ ನಮ್ಮ ತಾಯಿಗೆ ಸುದೀಪ್ ಸರ್ ಅಂದರೆ ಇಷ್ಟ ತುಂಬ. ಅವ್ರ ತಮ್ಮನ ಪಾತ್ರ ಮಾಡೋ ಅವ್ರು ಹೆಂಗಂದ್ರೆ ಅಲ್ಲಿ ಲಡ್ಡು ಇದೆ ಹೋಗಿ ಎತ್ಕೊಂಡ್ಬಂದು ತಿನ್ನು ಅನ್ನೋ ಥರ ಹೇಳ್ತಾರೆ. ಅಯ್ಯೋ ಹಂಗೆಲ್ಲ ಕೇಳೋಕ್ಕಾಗಲ್ಲ ಮಮ್ಮಿ ಅಂತ. ಬಟ್ ಯಾವತ್ತು ನನಗೆ ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ನಮ್ಮ ತಾಯಿ ಎಷ್ಟು ಸಂತೋಷಪಟ್ಟರು, ಕೊನೆಗೂ ನನ್ನ ಆಸೆ ಪೂರೈಸಲ್ಲ ಅಂತ. ಸೊ ದಟ್ ವಾಸ್ ಅ ಮೇನ್ ಥಿಂಗ್. ಒಂದು ಫಸ್ಟ್ ವಾಸ್ ನಮ್ಮ ತಾಯಿ. ಸೊ I wanted to share a screen presence with Sudeep sir. Second was ಸುದೀಪ್ ಸರೇ ರೆಫರ್ ಮಾಡಿದಾಗ ಒಂದು ಒಳ್ಳೆ ಪಾತ್ರನೇ ಮಾಡಿರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಪಾತ್ರ. ಅವರಿಂದನೂ ಒಂದು 2-3 ಸೀನ್ ಮಾಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದೆ ಚಿನ್ನ. ಒಂದು 5-6 ಸರಿ ಹೇಳಿದ್ರು. ಅಲ್ಲೊಂಥರ ನಾನು ಬ್ಲಶ್ ಆಗ್ತಿದ್ದೆ, ನಾನು ಓಕೆ ಸುದೀಪ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಅಂದಾಗ ಒಂಥರ ಖುಷಿ ಕೊಡೋದಲ್ಲ. ಒಬ್ಬ ಆರ್ಟಿಸ್ಟ್ಗೆ ಅವ್ರ ನಟ ಭಯಂಕರ, ಅವರು ಒಂಥರ ಅವರೆಲ್ಲ ತಿಂದು ಹರಿದು ಎಲ್ಲ ಕುಡ್ದವ್ರೆ. ಸೊ ಅವ್ರ ಬಾಯಿಂದ ಅದು ಬಂದಾಗ ಒಂಥರ ನಿಮಗೆ ಆರ್ಟಿಸ್ಟ್ಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಎಸ್, ಐ ಆಮ್ ಥ್ಯಾಂಕ್ಫುಲ್. ಸುದೀಪ್ ಸರ್ ಅಂತ ಬಂದಾಗ CCLಗಳಲ್ಲೆಲ್ಲ ನೀವು ಒಟ್ಟಿಗೆ ಆಟ ಆಡಿದವರು, ಅಲ್ಲಿ ಕಳೆದಂಥ ಒಂದಷ್ಟು ಮೂಮೆಂಟ್ಗಳನ್ನ ಶೇರ್ ಮಾಡ್ಕೊಳ್ಳೋದಾದ್ರೆ ಹೇಗಿರ್ತಾ ಇದ್ರು, ಏನು? ಸುದೀಪ್ ಸರಲ್ಲಿ ಒಂದು ಒಳ್ಳೆ ಗುಣ ಇದೆ, ಆಟ, ಗೆಲ್ಲಬೇಕು ಅನ್ನೋ ಆಟ. ಸೊ ಅದು ನಾನು ನನ್ನ ಜೀವನದಲ್ಲಿ ಅಲುಪಡಿಸ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಅವ್ರಿಗೆ ಸೋಲು ಅನ್ನೋದು ಇಷ್ಟ ಇಲ್ಲ. ಅಂದರೆ ಅವ್ರು ಏನು ಹೇಳೋದು, ಎನಿ ಗೇಮ್ ಫಾರ್ ದಟ್ ಮ್ಯಾಟರ್, ವೆದರ್ ಇಟ್ಸ್ ಸಿನಿಮಾ ಆರ್ ಕ್ರಿಕೆಟ್, ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಇಟ್ಸ್ ಅ ಪಾರ್ಟ್ ಆಫ್ ಗೇಮ್. ಜೀವನನೂ ಅಷ್ಟೇ, ಪ್ರಯತ್ನ ಪಡಬೇಕು, ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು, 100% ಎಫರ್ಟ್ ಹಾಕಿ. ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡಿ, 100% ಎಫರ್ಟ್ ಹಾಕಿ. ಸೋಲ್ತೀರಾ ಗೆಲ್ತೀರಾ ಸೆಕೆಂಡ್ರಿ, ಬಟ್ ಗೆಲ್ಲಬೇಕು ಅಂತ ಆಡಿ ಅಂತ. ಆ ಗುಣ. ಆಮೇಲೆ ಅವರ ಅಗ್ರೆಷನ್ ಗ್ರೌಂಡ್ ಮೇಲೆ ಬಂದಾಗ ನೀವೆಲ್ಲ ನೋಡಿದ್ದೀರ, ನಾವು ಹೇಳೋದೇ ಬೇಕಾಗಿಲ್ಲ. ಆ್ಯಂಡ್ ಅಗೇನ್ ಅವ್ರಿಗೆ ಆ ಕೋಪ ಎಷ್ಟಿದೋ ಅಷ್ಟೇ ಒಂದು ಪಾಪು ಅಂತ ಒಂದು ಮನಸ್ಸು ಸುದೀಪ್ ಸರ್ದು. ಆ್ಯಕ್ಚುಲಿ ನಾನು ತುಂಬ ಹತ್ರದಿಂದ ನೋಡಿದ್ರಿಂದ ಹೇಳ್ತಾ ಇದ್ದೀನಿ, ಅವರಲ್ಲಿ ಒಂದು ಆ ಮಗುವಿನ ಗುಣ ಇದೆ. ನಾವೆಲ್ಲೋ ಒಂದು ಕಡೆ ಸುಸ್ತಾಗಿದ್ದಾಗ ಬರೋರು, ನಮ್ಮನ್ನೆಲ್ಲ ಪ್ಯಾಂಪರ್ ಮಾಡೋರು, ಒಂಥರ ಹುಮ್ಮಸ್ ಕೊಡೋರು. ಸೊ ನಮಗೆ ಒಂಥರ ಅದು ಟಯರ್ಡೇ ಅನಿಸ್ತಾ ಇರಲಿಲ್ಲ. ತುಂಬ ಐ ಮೀನ್ ನಾನು ಮಾತಾಡ್ತಾ ಹೋದರೆ ಇಡೀ ದಿನ ಮಾತಾಡ್ತಿರ್ಬೋದು, ಅಷ್ಟು ವಿಷಯಗಳಿದೆ. ನಾನು ಈ ಒಂದು ಪ್ರಶ್ನೆ ಕೇಳ್ತೀನಿ, ಬಿಕಾಸ್ ನೀವು ಕಂಡಂಥ ಸುದೀಪ್ ಸರು ಒಂದೊಳ್ಳೆ ಅಭಿಪ್ರಾಯನೇ ವ್ಯಕ್ತಪಡಿಸ್ತೀರಾ. ಬಟ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂಥದ್ದು ನೀವು ಗಮನಿಸಿರ್ಬೋದು ಅಥವಾ ಗಮನಿಸ್ತಾನೆ ಇರ್ಬೋದು. ಏನಂತ ಹರಿದಾಡ್ತಾ ಇದೆ ಅಂದರೆ, ಸುದೀಪ್ ಸರ್ ಅವರ ಜೊತೆಲಿದ್ದವರು, ಈ ಬಿಗ್ ಬಾಸ್ ಮನೆಗೆ ಹೋಗಿ ಬಂದವರು, ಈ CCLಗಳೆಲ್ಲ ಆಟ ಆಡಿದವರು, ಅವ್ರನ್ನ ಮಾತ್ರ ಹಾಕೊಂಡು ಸಿನಿಮಾಗಳನ್ನ ಮಾಡ್ತಾರೆ ಸುದೀಪ್ ಸರ್, ಅವ್ರನ್ನ ಮಾತ್ರ ಮಟ್ಟಕ್ಕೆ ಎತ್ಕೊ ಬರ್ತಾರೆ ಅನ್ನುವಂಥ ಸಾಮಾಜಿಕ ಜಾಲತಾಣ ನೀವು ಗಮನಿಸಿರ್ಬೋದು ಅನ್ಕೋತೀನಿ. ಕಮೆಂಟ್ಗಳಾಗಿರ್ಬೋದು, ಒಂದಷ್ಟು ಜನ ನೀವೇ ಟೀಮ್ ಹೋದಾಗ ಕಮೆಂಟ್ಗಳಲ್ಲಿ ಬರ್ತಾ ಇರುತ್ತೆ. ಸೊ ಆ ಒಂದು ಇದಕ್ಕೆ ಏನು ಉತ್ತರ ಕೊಡ್ತೀರಾ? ಈಗ ನೀವೇ ಹೇಳಿ ಮೇಡಮ್, CCL ಅಲ್ಲಿ ಆಡ್ದವರು ಎಷ್ಟು ಜನ ಸುದೀಪ್ ಸರ್ ಜೊತೆ ಸಿನಿಮಾ ಮಾಡೋರೆ? ಆಮೇಲೆ ಬಿಗ್ ಬಾಸಲ್ಲಿ ಮಾಡಿದವ್ರು ಎಷ್ಟು ಜನ ಸುದೀಪ್ ಸರ್ ಜೊತೆ ಸಿನಿಮಾ? ವೆರಿ ಫ್ಯೂ. ನಮ್ಮ ಮಂಜು ಅವರು, ಮ್ಯಾಕ್ಸ್ ಮಂಜು, ಅವರೊಬ್ಬರು ಮಾಡೋರೆ ಮ್ಯಾಕ್ಸಲ್ಲಿ. ಅದು ಬಿಟ್ಟರೆ ನನಗೆ ಗೊತ್ತಿರೋಂಗೆ ಯಾರೂ ಇಲ್ಲ, ಯಾರೂ ಅಷ್ಟು ಮಾಡಿಲ್ಲ. ಸುದೀಪ್ ಸರ್ಗೊಂದು ಕ್ವಾಲಿಟಿ ಇದೆ. ಅವ್ರಿಗೆ ಯಾರನ್ನೂ ಆ ಥರ ನಮ್ಮ ಜೊತೆ ಇವಾಗ ನನಗೆ 15 ವರ್ಷ ಬೇಕಾಗಿತ್ತಾ ಅವ್ರ ಜೊತೆ ಸಿನಿಮಾ ಮಾಡೋಕ್ಕೆ? ಸೊ ಏನಾಯಿತು, ಇದಕ್ಕೂ ಒಂದು ಕತೆ ಇದೆ. ಲಾಸ್ಟ್ ಇಯರು ನಂದು ಸೂರ್ಯ ಲವ್ ಸಂಧ್ಯಾ ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ CCL ಟೈಮಲ್ಲಿ. ನಾನು ಹೋಗ್ಬಿಟ್ಟು ಟೀಸರ್ ತೋರಿಸ್ತೀನಿ, ಅಣ್ಣ ಟೀಸರ್ ಇದು ಅಂದಾಗ ಅವ್ರು ಎಷ್ಟು ಖುಷಿ ಬಿದ್ದರು ಅಂದರೆ, ಈಗ ಉದ್ದ ಕೂದಲು ಬಿಡೋ, ನೀನು ದಾಡಿ ಬಿಡು, ಸಖತ್ತಾಗಿ ಕಾಣಿಸ್ತೀಯ, ನಿನ್ನ ಸ್ಕ್ರೀನ್ ಪ್ರೆಸೆನ್ಸ್ ಅಂದರೆ. ಅವರಲ್ಲಿ ಆ ಸ್ಟಾರ್ ಥರ ಮಾತಾಡಿಲ್ಲ. ಒಬ್ಬರು ಫ್ರೆಂಡ್ ಇವಾಗ ಎಕ್ಸೈಟ್ ಆಗ್ತೀರ, ಇವಾಗ ನೀವು ನನ್ನ ಫ್ರೆಂಡು, ನಾನು ನಿನಗೆ ಬಂದ್ಬಿಟ್ಟು ಈ ಥರ ಮಾಡಿದ್ದೀನಿ, ನನಗೆ ನಿಮ್ದು ಎಕ್ಸೈಟ್ಮೆಂಟ್ ಕಾಣಿಸುತ್ತೆ ಗೊತ್ತಾ, ನನ್ನ ಫ್ರೆಂಡ್ ಏನೋ ಮಾಡೋನೆ ಅಂತ. ನನಗೆ ಅದು ಕಾಣಿಸ್ತು. ನನಗೆ ಐ ಡಿಂಟ್ ಸಿ ಅ ಸ್ಟಾರ್ ಇನ್ ಹಿಮ್, ಐ ಸಾ ಎ ಒಂದು ವಂಡರ್ಫುಲ್ ಸೋಲ್. ಒಂದು ಒಳ್ಳೆ ಮನಸ್ಸಿಂದ ನೋಡ್ಬಿಟ್ಟು, ಆಮೇಲೆ ಚೆನ್ನೈ ಟೀಮ್ ಅವ್ರಿಗೆಲ್ಲ ನಮ್ಮ ಹುಡುಗ ನೋಡು ಹೆಂಗೆ ಕಾಣಿಸ್ತಾನೆ ನೋಡು, ಸಖತ್ತಾಗಿ ಕಾಣಿಸ್ತಾನ. ದಟ್ ಶೋಸ್ ವಾಟ್ ಕೈಂಡ್ ಆಫ್ ಹ್ಯೂಮನ್ ಬೀಯಿಂಗ್ ಈಸ್. ಅದು ಸುಮಾರು ಜನಕ್ಕೆ ಹಂಗಿದೆ. ಅದು ತುಂಬ ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಬೌಟ್ ದಟ್. ವೆರಿ ಹ್ಯಾಂಡ್ಫುಲ್, ಲೈಕ್ ಇಬ್ಬರೋ ಮೂವರೋ ಮಾಡೋರು ಮೇಡಮ್. ಆ್ಯಂಡ್ ಟ್ಯಾಲೆಂಟು, ಸ್ಟಫು, ಆ ಕ್ಯಾರೆಕ್ಟ್ರಿಗೆ ಸೂಟ್ ಆಗೋರನ್ನ ತೊಗೊಂಡವ್ರೆ. ಇವಾಗ ನನಗೆ ಈ ಪಾತ್ರಕ್ಕೂ ಬೈರತಿ ರಣಗಲಲ್ಲಿ ಪೊಲೀಸ್ ಮಾಡಿದ್ದೆ, ಆಮೇಲೆ ಸೂರ್ಯ ಲವ್ ಸಂಧ್ಯದಲ್ಲಿ ಸೀರಿಯಸ್ ಕ್ಯಾರೆಕ್ಟ್ರು. ಸೊ ಅಲ್ಲೂ ಅಷ್ಟೇ, ಕೇಳಿ ನೋಡಿ ಅವ್ನಿಗೆ ಇಷ್ಟ ಆದರೆ ಮಾಡಿಸ್ರಿ ಅಂತ ಹೇಳಿದವರು, ರೆಫರ್ ಮಾಡಿದ್ರು. ಅಗೇನ್ ಇಟ್ ಡಿಂಟ್ ಫೋರ್ಸ್, ಯು ಹ್ಯಾವ್ ಟು ಡೂ ಅಂತ. ಆ್ಯಂಡ್ ಅಗೇನ್ ನನಗೂ 15 ವರ್ಷ ತೊಗೊಳ್ತೀವಿ, ಯಾವುದೂ ಈಸಿಯಾಗಿ ಸಿಗಲ್ಲ ಮೇಡಮ್. ಮಾತಾಡೋರು ಮಾತಾಡ್ತಾರೆ. ಅಮ್ಮ ಹೇಳಿಲ್ವ, ಅಮ್ಮನಿಂದ ಈ ಸಿನಿಮಾ ಮಾಡಿ ಸುದೀಪ್ ಸರ್ ಜೊತೆ ಅಂತ ಅಮ್ಮ ಹೇಳಿದ್ರು ಅಂತ ಅಂದರೆ, ಅಮ್ಮ ಹೇಳಿಲ್ವಾ ಈ ಬೈರತಿ ರಣಗಲ್ ಸಿನಿಮಾ ಎಲ್ಲ ನೋಡಿ ಪೊಲೀಸ್ ನೀನು ನಿಜವಾಗ್ಲೂ ಪೊಲೀಸ್ ಆಗ್ಬೇಕಂತ ಏನು ಹೇಳಿಲ್ವಾ ಅಮ್ಮ? ಆ್ಯಕ್ಚುಲಿ ನಾನು ಪೊಲೀಸ್ ಎಕ್ಸಾಮ್ ಎಲ್ಲ ಬರ್ದಿದ್ದೆ, ಬಟ್ ಅಗೇನ್
ಆ ಟೈಮಲ್ಲಿ ಅದು ತಪ್ಪಾಗತ್ತದೆ ಹೇಳಿದ್ರೆ. ಇಲ್ಲ, ಸೊ ಒಂದು ಕಾರಣಾಂತರದಿಂದ ಐ ಹ್ಯಾವ್ ಟು ಬ್ಯಾಕ್ ಆಫ್. ಅಂದರೆ ಎಕ್ಸಾಮ್ಸು ಫಿಟ್ನೆಸ್ಸು ಎಲ್ಲ ಕ್ಲಿಯರ್ ಮಾಡಿದೆ, ಎಲ್ಲ ಆಗಿತ್ತು. ಸೊ ಏನೋ ಒಂದು ಆ ಟೈಮಲ್ಲಿ ನಮ್ಗೆ ಶಕ್ತಿ ಇರಲಿಲ್ಲ ಆ ಟೈಮಲ್ಲಿ ಮನೆಯಲ್ಲಿ. ಸೊ ಹಾಗಾಗಿ ಐ ಡೋಂಟ್ ವಾಂಟ್ ಟು. ಅದೊಂದು ನಮ್ಮ ಅಜ್ಜಿಗೂ ತುಂಬ ಆಸೆ ಇತ್ತು ಆ್ಯಕ್ಚುಲಿ. ಭೈರತಿ ರಣಗಲ್ ನೋಡಿದಾಗ ನಮ್ಮ ತಾಯಿ ಆ ಪಾತ್ರ ನೋಡಿದಾಗ ನನಗೆ ನಮ್ಮ ತಾಯಿ ಹೇಳ್ದಾಗೇ ನಂಗೆ ರಿಯಲೈಸ್ ಆಗಿದೆ, ಓಕೆ ಆ ಪಾತ್ರಕ್ಕೆ ನಾನು ಜಸ್ಟಿಫೈ ಮಾಡಿದೆ. ನೀನು ಹಾಡ್ತಿದ್ದು ನೋಡಿದ್ರೆ ಅವರಲ್ಲೇ ಮಗುನ ಡೆಲಿವರಿ ಮಾಡಿಬಿಡ್ತಾರೆ ಅಂದ್ಕೊಂಡಿದ್ದೆ ನಾನು, ನೀನು ಅಷ್ಟು ಕ್ರೂರವಾಗಿದ್ದೆ, ನೀನು ನನ್ನ ಕಪಾಳು ಕುಡಿಬೇಕು ಅನಿಸ್ತು ಅಂತ ನಮ್ಮ ತಾಯಿ ಹೇಳಿದ್ರು. ಅವಾಗ ಓಕೆ ಈ ಪಾತ್ರಕ್ಕೆ ನಾನು ಜಸ್ಟಿಫೈ ಮಾಡಿದ್ದೀನಿ ಅಂತ ಅವಾಗ ಒಂದು ಖುಷಿ ಕೊಡ್ತು. ಸೊ ಆ್ಯಕ್ಚುಲಿ ನಮ್ಮ ಅಮ್ಮನೇ ನನಗೆ ಹೇಳಿದ್ರು, ನೀನು ಕಪಾಳು ಕೊಡಿಬೇಕು ಅನ್ನಿಸ್ತು ನನಗೆ, ನೀನು ಆ ಪಾತ್ರ ಮಾಡಿದಾಗ ಅಷ್ಟು ಕ್ರೂರತೆ ಕಾಣಿಸ್ತಾ ಇತ್ತು ನಿನ್ನಲ್ಲಿ ಅಂತ. ಹಂಗಾದ್ರೆ ಮಾಡಿದ್ದೀನಿ, ಜಸ್ಟಿಫೈ ಮಾಡಿದ್ದೀನಿ, ಸೂಪರ್ ಮಮ್ಮಿ ಅಂದ್ಕೊಂಡು ನಾನು ಖುಷಿಯಲ್ಲಿ ಹೋದೆ. ಯಾ 2010ರಲ್ಲಿ ನಾನು ಆಗಲೇ ಹೇಳಿದಾಗ ಡೆಡ್ಲಿ ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಕಾಲಿಡ್ತೀರಾ. 2010ರಿಂದ 2025 ಹೆಂಗಿದೆ ಲೈಫ್? ಅದು ಲೈಫ್ ಜರ್ನಿ ಬಗ್ಗೆ ಹೇಳೋದಾದ್ರೆ ಮೇಡಮ್, ನನಗೆ ತುಂಬ ಎಂಜಾಯ್ ಮಾಡ್ಕೊಂಡೇ ಬಂದಿದ್ದೀನಿ. ಸಕ್ಸಸ್ ಆಗಿರ್ಬೋದು ಅಥವಾ ಫೇಲ್ಯೂರ್ ಆಗಿರ್ಬೋದು, ನಾನು ಯಾವುದನ್ನು ತಲೆಗೆ ತೊಗೊಂಡಿಲ್ಲ. ಎವ್ರಿಥಿಂಗ್ ಐ ಸ್ಟಾರ್ಟೆಡ್ ಎಂಜಾಯಿಂಗ್. ನನಗೆ ಸಿನಿಮಾ ಅಂದರೆ ಇಷ್ಟ. ಸೊ ಬೇಸಿಕ್ಲಿ ನಾನು ಸ್ವಲ್ಪ ತುಂಬ ನಾಚಿಕೆ ಸ್ವಭಾವದ ಹುಡುಗ. ನಾನು ಸಿನಿಮಾಗೆ ಬಂದಿದ್ದೆ, ನಾನು ಆ ನಾಚಿಕೆಯಿಂದ ಆಚೆ ಬರೋದಕ್ಕೋಸ್ಕರ ನಾನು ಸಿನಿಮಾ ರಂಗಕ್ಕೆ ಬಂದೆ. ಇಷ್ಟು ದೂರ ಕರ್ಕೊಂಡು ಬಂದಿದ್ದೆ, ಆಲ್ಮೋಸ್ಟ್ 15 years ವಿತೌಟ್ ಎನಿ ಬ್ಯಾಕ್ಗ್ರೌಂಡ್. ಸಿನಿಮಾ ಮನೇಲಿ ಯಾರು ಸಿನಿಮಾ ಬ್ಯಾಕ್ಗ್ರೌಂಡಲ್ಲಿಲ್ಲ, ಅಥವಾ ನನಗೆ ಯಾರು ಗಾಡ್ ಫಾದರ್ ಇರಲಿಲ್ಲ. ಸೊ ಇಟ್ಸ್ ಅಗೇನ್ ನನಗೇನು ಅನಿಸಿದೆ ಅಂದರೆ, ನೀವು ಲೈಫಲ್ಲಿ ಏನೇ ಒಂದು ಪ್ಯಾಷನ್ ಇಂದ ಮಾಡಿದ್ರೆ ದೇವರು ಎಲ್ಲೋ ಒಂದು ಕಡೆ ನಿಮಗೆ ದಾರಿ ತೋರಿಸ್ತಾರೆ. ಸೊ ಇಟ್ ಜಸ್ಟ್ ದಟ್ ನಂಬಿಕೆ ಕಳ್ಕೊಂಬಾರ್ದು, ಫೈಟ್ ಮಾಡ್ತಾ ಇರ್ಬೇಕು. ಟಿಲ್ ಲಾಸ್ಟ್ ಯು ಹ್ಯಾವ್ ಟು ಫೈಟ್. ಆ್ಯಂಡ್ ನಾನು ಸುದೀಪ್ ಸರಲ್ಲೂ ಆ ಕ್ವಾಲಿಟಿ ನೋಡಿದ್ದೀನಿ. ಆ ಫೈಟಿಂಗ್ ಸ್ಪಿರಿಟ್ ಇದೆಯಲ್ಲ, ಅದನ್ನು ನಮಗೆಲ್ಲ ಹುಮ್ಮಸ್ ಕೊಡುತ್ತೆ. ಅವ್ರು ರಿಲ್ಯಾಕ್ಸೇ ಆಗಲ್ಲ, ಅವರು ಹಿಂಗೆ ಇರ್ತಾರೆ, ಹಿಂಗೆ ಬನ್ನಿ 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 ಹುಮ್ಮಸ್ ಕೊಡ್ತಾರೆ. ಸೊ ಇಟ್ಸ್ ಆಲ್ ಅಬೌಟ್ ಪಾಸಿಟಿವಿಟಿ. ಸೊ ಎವ್ರಿಥಿಂಗ್ ಯು ಶುಡ್ ಅಕ್ಸೆಪ್ಟ್. ಲೈಫಲ್ಲಿ ನೀವು ಯಾವಾಗ ಅಕ್ಸೆಪ್ಟ್ ಮಾಡ್ತೀರಾ, ಲೈಫ್ ತುಂಬ ಖುಷಿಯಾಗಿರುತ್ತೆ ಮೇಡಮ್. ಖಂಡಿತ ಸರ್. ಎಸ್, ಕೊನೆಯದಾಗಿ ಮಾರ್ಕ್ ಸಿನಿಮಾ ಅಂತ ಬಂದಾಗ ಆ ಸೆಟ್ಟಲ್ಲಿ ಕಳೆದಂಥ ಒಂದು ಖುಷಿ ಕ್ಷಣ ಆಗಿರ್ಬೋದು, ಒಂದು ಬೇಸರದ ಕ್ಷಣ ಆಗಿರ್ಬೋದು, ಹಂಚ್ಕೋಬೋದು ಕೊನೆಯದಾಗಿ. ಖುಷಿ ಕ್ಷಣ ಅಂದರೆ ಅಲ್ಲಿ ಬಂದಂಥ ಪ್ರತಿಯೊಂದು ಆರ್ಟಿಸ್ಟು ಯಾರಲ್ಲೂ ನಾನು ಈ ಸಿನಿಮಾ ಮಾಡಿದ್ದೀನಿ ಅನ್ನೋ ಒಂದು ಈಗೋ ಇರಲಿಲ್ಲ. ಸೊ ಎಲ್ಲರೂ ಒಂದು ಟೀಮಾಗಿ ವರ್ಕ್ ಮಾಡಿದ್ರಿ. ಆ್ಯಂಡ್ ಅಗೇನ್ ಸುದೀಪ್ ಸರ್ ಜೊತೆ 4.5 ತಿಂಗಳು ಟೈಮ್ ಸ್ಪೆಂಡ್ ಮಾಡಿದ್ದು ಸುಮಾರು ಕಲಿತೆ ನಾನು. ನಾನೇನು ಮಾಡ್ತಿದ್ದೆ, ಸುದೀಪ್ ಸರ್ದು ಸೀನ್ ನಡೀತಿರ್ಬೇಕಂದ್ರೆ ನಂದು ಸೀನ್ ಇಲ್ಲ ಅಂದರೆ ಒಂದು ಕಡೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ, ಏನು ಮಾಡ್ತಾರೆ ನಾನು ನಿಂತ್ಕೊಂಡು ಏನೇನೋ ಮಾಡೋರು. ನಾನು ಗೊತ್ತಿಲ್ದಿರೋ ನಾನು ಹಿಂಗೆ ಅಂದ್ಕೊಂಡು ಗೊತ್ತಿಲ್ದಿರೋ ಅದು ಇನ್ಫ್ಲುಯೆನ್ಸ್ ಆಗ್ತೀರಿ ನೀವು. ಒಬ್ಬರು ಪರ್ಸನ್ ಜೊತೆ ನೀವು ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡಿದಾಗ ಗೊತ್ತಿಲ್ದಿರೋ ನಾವು ಒಂದಷ್ಟು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರ ಅವರಲ್ಲಿ. ಸೊ ಆ ಥರ ಡೈರೆಕ್ಟರ್ ಆಗಿರ್ಬೋದು, ನಮ್ಮ DOP ಸರ್ ಆಗಿರ್ಬೋದು, ಸುಮಾರು ಜನ ತಾಳ್ಮೆ ನೋಡಿದೆ ನನ್ನಲ್ಲಿ. ಅಂದರೆ ಜೀವನದಲ್ಲಿ ನೀವು ಏನನ್ನ ಪಡಿಬೇಕಂದ್ರೆ ತಾಳ್ಮೆ ಇರಬೇಕು. ಸೊ ಈ ಸಿನಿಮಾ ಮುಖಾಂತರ ನಾನು ಕಲ್ತಿದ್ದು ತಾಳ್ಮೆ. ಆಮೇಲೆ ಗೋಲ್ ಇರಬೇಕು, ಒಂದು ಗೋಲ್ ಸೆಟ್ ಮಾಡ್ಕೊಬೇಕು ಲೈಫಲ್ಲಿ. ನಾನು ಮಾಡ್ತೀನಿ, ಆಗತ್ತೆ. ಯಾವಾಗ ನೀವು ಆಗತ್ತೆ ಅಂತ ನೀವು ಮೈಂಡ್ ಸೆಟ್ ಮಾಡ್ಕೊಳ್ತೀರ, ಖಂಡಿತವಾಗ್ಲೂ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಲೈವ್ ಎಕ್ಸಾಂಪಲ್. ನಮ್ಮ ಮಾರ್ಕ್ ಸಿನಿಮಾ ಒಂದು ಲೈವ್ ಎಕ್ಸಾಂಪಲ್, ಒಂದು ಕೇಸ್ ಸ್ಟಡಿ. ನಮ್ಮ ಪೊಲೀಸ್ ಟರ್ಮಲ್ಲಿ ಹೇಳಿದರೆ ಇದು ಕೇಸ್ ಸ್ಟಡಿ. ಸೊ 4 ತಿಂಗಳಲ್ಲಿ ಇಷ್ಟು ದೊಡ್ಡ ಸಿನಿಮಾ ವಿತ್ ಸಚ್ ಅ ಹ್ಯೂಜ್ ಸ್ಟಾರ್ ಕಾಸ್ಟಿಂಗ್ ಮುಗಿಸ್ಬೋದು 5 ತಿಂಗಳಲ್ಲಿ ಅನ್ನೋದು ಸುದೀಪ್ ಸರ್ ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡೋರು. ಆ್ಯಂಡ್ ದುಃಖವಾದ ಸೀನ್ ಅಂತ ಹೇಳಿದ್ರೆ ಲಾಸ್ಟ್ ಡೇ ಆಫ್ ಶೂಟ್. ಯಾಕಂದರೆ ನಾವೆಲ್ಲರೂ ಆ 4.5 ತಿಂಗಳು ಒಟ್ಟಿಗೆ ನಾವು ಯಾರು ಕ್ಯಾರವನಲ್ಲಿ ಕುತ್ಕೊಳ್ತಿರಲಿಲ್ಲ. ಸೆಟ್ಟಲ್ಲೇ ಬಿಸಿಲು ಏನೇ ಬಂದ್ರೂ ನಿಮ್ಗೆ ಗೊತ್ತು ತಮಿಳ್ನಾಡು ಕಡೆ ಎಲ್ಲ ಹೆಂಗಿರುತ್ತೆ ಬಿಸಿಲು. ಆ್ಯಕ್ಚುಲಿ ನೋಡಿ, ಇನ್ನೂ ನನ್ನ ಸ್ಕಿನ್ನೆಲ್ಲ ಎಲ್ಲರದ್ದು ಸ್ಕಿನ್ ಸುಟ್ಟೋಗಿದೆ, ನಂದು ಸುದೀಪ್ ಸರ್ದು ಎಲ್ಲರದ್ದು. ಬಟ್ ನಾವೆಲ್ಲ ಅದು ಕೇರೇ ಮಾಡ್ತಾ ಇರಲಿಲ್ಲ, ಯಾಕಂದರೆ ನಮಗೆ ಮತ್ತೆ ಈ ಟೈಮ್ ಬರಲ್ಲ ಮೇಡಮ್. ಸೊ ಎಷ್ಟು ಎಂಜಾಯ್ ಮಾಡಬೇಕು ಅಷ್ಟು ಮಾಡಿದ್ವಿ. ಆ್ಯಂಡ್ ಲಾಸ್ಟ್ ಡೇ ಆಫ್ ಶೂಟ್ ಎಲ್ಲರೂ ಎಮೋಷ್ನಲ್ ಆದ್ವಿ. ಲೈಟಾಗಿ ಕಣ್ಣಲ್ಲಿ ನೀರು ಬರೋ ಥರ, ಅಯ್ಯೋ ಮುಗ್ದೋಗುತ್ತಲ್ಲ, ವಾಟ್ ನೆಕ್ಸ್ಟ್, ಮತ್ತೆ ಈ ಥರದ್ದು ಯಾವಾಗ ಆಗಲ್ಲ. ಇದೆಲ್ಲ ಮ್ಯಾಜಿಕ್ ಮೂಮೆಂಟ್. ಸೊ ನಾವೆಲ್ಲ ಇದನ್ನ ಎಂಜಾಯ್ ಮಾಡಿದ್ರಿ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಮೆಮ್ರಿ ಅಷ್ಟೇ. ಈ ಸಿನಿಮಾ ಬಿಟ್ಟು ಬೇರೆಲ್ಲ ಸಿನಿಮಾ, ಯಾವ್ಯಾವ ಸಿನಿಮಾ ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಈಗ ಬಲರಾಮನ ದಿನಗಳು ಅಂತ ಮಾಡ್ತಾ ಇದ್ದೀನಿ. ಇದರಲ್ಲೂ ಪೊಲೀಸ್ ಆಗಿ ಮಾಡ್ತಾ ಇದ್ದೀನಿ. ನಮ್ಮ ಚೈತನ್ಯ ಸರ್ ಡೈರೆಕ್ಷನ್, ಆಮೇಲೆ ಶ್ರೇಯಸ್ ಅಂತ ಪ್ರೊಡ್ಯೂಸರು, ವಿನೋದ್ ಪ್ರಭಾಕರ್ ಅವರು ಹೀರೋ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಕ್ಚುಲಿ ಆ ಸಿನಿಮಾಲು ನನ್ನ ಪಾತ್ರ ಒಂಥರ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ.
ಆ್ಯಂಡ್ ಇನ್ನೊಂದು ಹೊಸಬ್ರು ಸಿನಿಮಾ ಟೈಟ್ಲು ಫೈನಲೈಸ್ ಆಗಿಲ್ಲ, ಅದು ಬಿಟ್ಟು ಇನ್ನೊಂದು 2 ಸಿನಿಮಾದ ಮಾತುಕತೆ ನಡೀತಿದೆ. ಕೊನೆಯದಾಗಿ ಮಾರ್ಕ್ ಸಿನಿಮಾದ ಬಗ್ಗೆ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಮಾರ್ಕ್ ಸಿನಿಮಾ ನೋಡಿ ಆ ಸೀಟಲ್ಲಿ ಕೂತಾಗ ಹೆಡ್ಜಲ್ಲೇ ಕೂತಿರ್ತೀರ, ಒಂದು ಕ್ಷಣ ನೀವು ಹಿಂಗೆ ಹೋದರೆ, ಯಾಕಂದರೆ ಸೀನ್ ಅಷ್ಟು ಫಾಸ್ಟಾಗಿ ಹೋಗುತ್ತೆ, ಸಿನಿಮಾ ಪೇಸ್ ಅಷ್ಟು ಫಾಸ್ಟಾಗಿದೆ. ಸೊ ನೀವು ಸಿನಿಮಾ ನೋಡಾಗ ದಯವಿಟ್ಟು ನಿಮ್ಮ ಫೋನೆಲ್ಲ ಸೈಡ್ಗೆ ಇಟ್ಬಿಡಿ, ರೆಕಾರ್ಡ್ ಮಾಡೋದೆಲ್ಲ ಮಾಡ್ಕೊಂಬಿಡಿ, ಯಾಕಂದರೆ ಇಟ್ಸ್ ಗೋನ್ ಬಿ ಟ್ರೀಟ್ ಟು ವಾಚ್. ಪ್ರತಿಯೊಬ್ಬರೂ ಫ್ಯಾನ್ಸ್ ಅಂತೂ ಹುಚ್ಚರಾಗ್ಬಿಡ್ತಾರೆ ಮೇಡಮ್, ಐ ಆಮ್ ಟೆಲ್ಲಿಂಗ್ ಯು, ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಂಡ್ ಇದೇ ಡಿಸೆಂಬರ್ 25 ನಮ್ಮ ಸಿನಿಮಾ ಮಾರ್ಕ್ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ, ಇನ್ಫ್ಯಾಕ್ಟ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಸೊ ನೀವೆಲ್ಲ ನೋಡಿ, ಆ್ಯಂಡ್ ದಯವಿಟ್ಟು ಪೈರಸಿಯಲ್ಲಿ ನೋಡಬೇಡಿ, ಯಾಕಂದರೆ ಈ ಸಿನಿಮಾ ಒಂದು ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ, ಖಂಡಿತವಾಗ್ಲೂ ನೀವು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಈ ವರ್ಷದ ಬ್ಲಾಸ್ಟ್ ಅಂದರೆ ತಪ್ಪಾಗೋದಿಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪ್ರತಾಪ್ ನಾರಾಯಣ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.